ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೈಸೂರು ನಗರದ ಒಂದು ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ನಾಮಕರಣಕ್ಕೆ ನಿರ್ಧಾರ ಮಾಡಿದ್ದಾರೆ. 2 ದಿನಗಳ ಹಿಂದೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿತ್ತು ಪಾಲಿಕೆ. ಸಿಎಂ ಹೆಸರಿಡೋದಕ್ಕೆ ಚಾಮರಾಜ ಶಾಸಕ ಹರೀಶ್ ಗೌಡ ಪ್ರಸ್ತಾಪಿಸಿದರು. ಈಗ ಅದಕ್ಕೆ ಪರಿಸರವಾದಿ ಭಾನುಮೋಹನ್ ಆಕ್ಷೇಪ ಹೊರಹಾಕಿದ್ದಾರೆ. ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆದನ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಮ್ಮ ಮೈಸೂರಿನ ಕೇರ್ ಹಾಸ್ಪಿಟಲ್ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಡ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ ಒಂದು ಕಾನೂನಿನ ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಈ ನಮ್ಮ ರಾಜಕಾರಣಿಗಳು ತಮ್ಮ ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಬಿಜೆಪಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿದೆ. ತುಘಲಕ್ ಆಡಳಿತದಲ್ಲಿ ಮಾತ್ರ ಇದೆಲ್ಲ ಸಾಧ್ಯ ಅಂತ ವಿಜೇಂದ್ರ ಹೇಳಿದ್ದಾರೆ. ರಾಜಮನೆತನದ ಹೆಸರಿರೋ ರಸ್ತೆಗೆ ತಮ್ಮ ಹೆಸರಿಟ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ತಾವೇ ಅಧಿಕಾರದಲ್ಲಿ ಇದ್ದು ತಮ್ಮ ಹೆಸರನ್ನೇ ಪ್ರತಿಷ್ಠಾಪಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನೈತಿಕತೆ ಚುಚ್ಚೋದಿಲ್ಲವೇ ಅಂತ ವಿಜೇಂದ್ರ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಕೊಡುಗೆ ಅಪಾರ, ಹೆಸರಿಟ್ರೆ ತಪ್ಪೇನು ಅಂತ ಅವರದ್ದೇ ಪಕ್ಷದ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ನೈತಿಕತೆ ಚುಚ್ಚೋದಿಲ್ವೇ ನಿಮಗೆ ಅಂತ. ಆದ್ರೆ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಅಂತ. ಮೂಡಾ ಸೈಟ್ ಹಗರಣದ ಆರೋಪಿ ಹೆಸರು ಬೇಡ ಅಂತ ಜೆಡಿಎಸ್ ಟ್ವೀಟ್ ಮಾಡ್ತಾ ಇದೆ. ಸೈಟ್ಗಳ ಆರೋಪಿ ಹೆಸರು ಬೇಡ ಅಂತ ಜೆಡಿಎಸ್ ಟ್ವೀಟ್ ಮಾಡಿದ್ದು ಮೈಸೂರಿನ ಘನತೆ ಗೌರವ ಹಾಳು ಮಾಡಬೇಡಿ ಅಂತ ಜೆಡಿಎಸ್ ಹೇಳ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ ಬ್ಯಾಟ್ ಮಾಡಿದ್ದಾರೆ. ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ಅವರ ಕೊಡುಗೆ ಅಪಾರ. ಮೈಸೂರು ನಗರದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ರೆ ತಪ್ಪೇನು? ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಪಕ್ಷಭೇದ ಮಾಡಬೇಡಿ ಅಂತಿದ್ದಾರೆ. ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ DC ಆಫೀಸನ್ನು ಕಟ್ಟಿಸಿದಂಥವ್ರು ಅವರು. ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು. ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು. ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು KRS ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ MLA ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ. ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. KR ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತ ಹೇಳಿ ಅದೇ KRS ರಸ್ತೆಯಲ್ಲಿ 127 ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. 40 ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ. ಈಗಾಗಲೇ ನಾವು ಹೇಳಿದ್ದೀವಿ, ಅದು ಪ್ರಿನ್ಸೆಸ್ ರೋಡ್ ಅಂತ ಹಿಂದೆ ಸಂಸ್ಥಾನದ ಕಾಲದಿಂದನೂ ಕೂಡ ಕರೆಯಲಾಗ್ತಾ ಇತ್ತು. ಹೌದು, ಅದು KRSಗೆ ಸಂಪರ್ಕ ಆಗೋ ಕಾರಣಕ್ಕಾಗಿ ಅದು KRS ರೋಡ್ ಅಂತ ಸಾಮಾನ್ಯರು ಅದು ಒಂದು ಹೆಸರು ಆಗಲೇ ಅದೇ ಹಾಗೆ ಉದ್ಭವ ಆಗಿ ಬಂದಿರೋದು. ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲೇ ನಮ್ಮ ಅರಸರು ಅಂದರೆ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು ಏನು ಅವರ ಕುಟುಂಬ ಈ ಟ್ಯೂಬರ್ಕುಲೋಸಿಸಿಂದ ಅವರು ತೀರೋಗಿರೋ ಕಾರಣಕ್ಕಾಗಿ ಅಲ್ಲೇ ಪ್ರಿನ್ಸೆಸ್ ಕೃಷ್ಣಾಜಮಣಿ ಸ್ಯಾನಿಟೋರಿಯಂ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಆ ಟ್ಯೂಬರ್ಕುಲೋಸಿಸ್ಗೋಸ್ಕರ ಮತ್ತು ಅದರ ಒಂದು ಅಧ್ಯಯನಗೋಸ್ಕರ ಅನೇಕ ಒಂದು ಕೆಲಸನೂ ಕೂಡ ಮಾಡಿದೆ ಮತ್ತು ಆಸ್ಪತ್ರೆಯೂ ಕೂಡ ನಿರ್ಮಾಣ ಮಾಡಿದೆ. ಆ ನಿಟ್ಟಿನಲ್ಲಿ ಆ ಸಂಬಂಧದೊಂದಿಗೆ ಆ ರೋಡಲ್ಲಿ ನಾಮಕರಣ ಆಗಿದೆ. ಸೊ ಇಂಥ ಒಂದು ಬೆಳವಣಿಗೆ ಬರುವಾಗ ನಮಗೂ ಕೂಡ ಒಂದು ರೀತಿ ನಮಗೂ ಕೂಡ ದುಃಖ ಉಂಟಾಗುತ್ತೆ. ಯಾಕಂದರೆ ಇದು ಪ್ರಶಾಂತ್, ಏನು ಅನ್ನಿಸ್ತಿದೆ ಇದು ರಸ್ತೆ ರಾಜಕಾರಣ? ಅಂದರೆ
ಸಿದ್ದರಾಮಯ್ಯ ಅವರ ಹೆಸರು ಇಡಬೇಕು ಅಂತ ಪಾಲಿಕೆ ನಿರ್ಧಾರ ಮಾಡಿದೆ. ಹರೀಶ್ ಈಗಾಗಲೇ ಅದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದರೆ ಬಿಜೆಪಿ ಹೇಳ್ತಾ ಇದೆ ನೈತಿಕತೆ ಚುಚ್ಚೋದಿಲ್ವೇ, ನೀವೇ ಅಧಿಕಾರದಲ್ಲಿದ್ದೀರಾ, ನೀವೇ ನಿಮ್ಮ ಹೆಸರನ್ನ ರಸ್ತೆಗಳಿಗೆ ಇಟ್ಕೊಂಡ್ಬಿಡ್ತೀರಾ ಅಂತ. नाम में क्या रखा है ಅಂತ ಅನೇಕರು ಕೇಳ್ತಾರೆ. ನಾಮ್ ಮೇ ಸಬ್ ಕುಚ್ ರಖಾ ಹೈ. ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ DVG ಯಲ್ಲೂ ಬರೀತಾರೆ. ತನ್ನ ಹೆಸರನ್ನು ಇಟ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಅನ್ನಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ, ಅವರ ಬೇರೆ ಪಕ್ಷಗಳಲ್ಲಿರ್ತಕ್ಕಂಥ ಬೆಂಬಲಿಗರಿಗೂ ಕೂಡ ಸಿದ್ದರಾಮಯ್ಯನವರ ಹೆಸರಿಟ್ಟರೆ ತಪ್ಪೇನು? ನೋಡಿ, ಇದರಲ್ಲಿ ತಪ್ಪು ಸರಿ ಅನ್ನುವ ಪ್ರಶ್ನೆ ಬರಲ್ಲ. ಈಗ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಈ ಒಂದು 15ರಿಂದ 20 ರಾಜಕಾರಣಿಗಳನ್ನು ಹೆಸರಿಸೋದಾದರೆ ಅದರಲ್ಲಿ ನಿಸ್ಸಂದೇಹವಾಗಿ ಒಬ್ಬರ ಅಗ್ರಗಣ್ಯ ರಾಜಕಾರಣಿ. ಮೈಸೂರಿಗೆ ಅವ್ರ ಕೊಡುಗೆ ಇದೆ, ಕರ್ನಾಟಕಕ್ಕೆ ಅವ್ರ ಕೊಡುಗೆ ಇದೆ, ಸಾರ್ವಜನಿಕ ಕ್ಷೇತ್ರಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಆದರೆ ನನ್ನ ಪ್ರಶ್ನೆ ಇರತಕ್ಕಂಥದ್ದು, ನೀವು ಅಧಿಕಾರದಲ್ಲಿದ್ದಾಗ ಈ ರೀತಿಯ ಹೆಸರುಗಳಿಡತಕ್ಕಂಥ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ನಿಮ್ಮ ಬೆಂಬಲಿಗರಿಗೆ ಅನಿಸ್ಬೋದು, ಅಥವಾ ರಾಜಕಾರಣದಲ್ಲಿ ಬೆಂಬಲಿಗರು ಅಂತಿರಲ್ಲ, ಅವರೆಲ್ಲ ವಂದಿ ಮಾಗದರು ಇರ್ತಾರೆ. ವಂದಿ ಮಾಗದರಿಗೂ ಕೂಡ ಈ ಇಡೀ ಮೂಡಾ ಪ್ರಕರಣ ಆಗಿದ್ದು ಹೇಗೆ? ಒಂದು ಸೈಟ್ ತೊಗೊಂಡ್ಬಿಡ್ರಿ ಆಗತ್ತೆ, 14 ಸೈಟ್ ತೊಗೊಂಡ್ರೆ ತಪ್ಪೇನು ಅನ್ನೋ ಕಾರಣದಿಂದಲೇ ಆಗಿದ್ದದು ಇಡೀ ಮೂಡಾ ಪ್ರಕರಣ. ಇಲ್ಲರ ಸಿದ್ದರಾಮಯ್ಯನವರು ಕಳಂಕರಹಿತ ರಾಜಕಾರಣಕ್ಕೆ ಹೆಸರುವಾಸಿ. ಮೂಡಾ ಪ್ರಕರಣದಲ್ಲಿ ಕಳಂಕ ಯಾಕೆ ಹೊತ್ಕೊಂಡ್ರು? ಅದೇ ರೀತಿ ಇದು ಯಾವುದೋ ಒಂದು ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಅವರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಇಡಬೇಕು? ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮ ಹೆಸರುಗಳನ್ನು ಇಡುವ ಪ್ರಕ್ರಿಯೆ ಆರಂಭಿಸಿದರೆ, ನೀವು ನಿನ್ನೆ ಹೇಳ್ತಿದ್ರಲ್ಲ, ಶಾಸಕರು ತಮಗೆ ಮನಸ್ಸಿಗೆ ಬಂದವ್ರತಕ್ಕಂಥವ್ರದ್ದು ಎಲ್ಲರ ಹೆಸರು ಇಡ್ತಾ ಹೋಗ್ತಾರೆ. ಎಲ್ಲ ಶಾಸಕರು ಇಲ್ಲ ನಮ್ಮದೊಂದು ರಸ್ತೆ ಇರಲಿ, ನಮ್ಮದೊಂದು ಬಡಾವಣೆ ಇರಲಿ, ನನಗೆ ಹೆಸರು ಹೇಳಕ್ಕೆ ಹೋಗಲ್ಲ. ಅನೇಕ ಆಶ್ರಯ ಯೋಜನೆಗಳ ಬಡಾವಣೆಗಳನ್ನು ಆಯಾ ಶಾಸಕರ ಹೆಸರಿನಲ್ಲಿ 20 ವರ್ಷದ ಹಿಂದೆ ಆಯಾ ಶಾಸಕರ ಕೆಲವರ ಹೆಸರುಗಳನ್ನು ಇಡಲಾಗಿತ್ತು. ಅಂದರೆ ಬರೀ ಸಿದ್ದರಾಮಯ್ಯನವರಂತಲ್ಲ, ಈಗ ನರೇಂದ್ರ ಮೋದಿಯವರ ಹೆಸರನ್ನು ಅಹಮದಾಬಾದ್ನ ಸ್ಟೇಡಿಯಂಗೆ ಇಟ್ಟಿದ್ದು ಕೂಡ ತಪ್ಪು. ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಯಾಕಲ್ಲಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಜೈ ಶಾ ಅಧ್ಯಕ್ಷರಾಗಿರ್ತಾರೆ, ಅಮಿತ್ ಶಾ ಮಗ ಅನ್ನುವ ಕಾರಣಕ್ಕೋಸ್ಕರ ನೀವು ನರೇಂದ್ರ ಮೋದಿಯವರ ಹೆಸರನ್ನು ಇಟ್ಟುಬಿಡೋದಾ? ನೀವು ಪಶ್ಚಾತ್ ಇಡಿ, ಯಾರ್ದಾದ್ರ ಬಗ್ಗೆ ಅಭ್ಯಂತರ ಇಲ್ಲ ಅಲ್ಲ. ಅಧಿಕಾರದಿಂದ ಇಳಿದ ತಕ್ಷಣ ಅಲ್ಲ ನೀವು. ಅಂದರೆ ನೋಡಿ, ಇದು ಪದ್ಧತಿ, ಹೆಸರಿಡುವ ಪದ್ಧತಿ ಹೆಂಗೆ ಬರುತ್ತೆ? ಅವರ ನೆನಪಿಗೆ ಅಂತ ಅವರ ನೆನಪಿಗೆ, ಅವರ ಸ್ಮರಣಾರ್ಥ ತೀರ್ಕೊಂಡ ಮೇಲೆ ಯಾರು ಯೂಶಲಿ ಅದಾಗತ್ತೆ. ಅವರ ನೆನಪಿಗೋಸ್ಕರ ಒಂದು ಹೆಸರು ನೀವು ಅಂದರೆ ಇದು ವಿಚಿತ್ರ ಪದ್ಧತಿ. ಈಗ ಪ್ರತಾಪ್ ಸಿಂಹ ಅವರು ಅನೇಕ ಬಾರಿ ಬರೆದಿದ್ರು, ಇಲ್ಲ ಇಂದಿರಾ ಗಾಂಧಿಯವರ ಪ್ರಧಾನಿಯಾಗಿದ್ದಾಗಲೇ ಭಾರತ ರತ್ನ ಯಾಕೆ ಕೊಟ್ಟರು, ಪಂಡಿತ್ ನೆಹರು ಪ್ರಧಾನಿಯಾಗಿದ್ದಾಗಲೇ ಯಾಕೆ ಭಾರತ ರತ್ನ ಕೊಟ್ಟರು. ಮೊನ್ನೆ BJಪಿಯವರು ಹೇಳ್ತಾ ಇದ್ರು, ಅಂಬೇಡ್ಕರ್ಗೆ ಕೊಡದ ಭಾರತ ರತ್ನವನ್ನು ನೀವು ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ಅಧಿಕಾರದಲ್ಲಿದ್ದಾಗೆ ತೆಗೆದುಕೊಂಡು ಬಿಟ್ರಿ. ರಸ್ತೆಗೆ ಹೆಸರಿಡೋದನ್ನು ನಾನು ಭಾರತ ರತ್ನ ಜೊತೆ ಕಂಪೇರ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ರಸ್ತೆಗೆ ಹೆಸರಿಡತಕ್ಕಂಥದ್ದು ಭಾಳ ಸಣ್ಣ ಪ್ರಕ್ರಿಯೆ. ಅದೇನು ಮಹಾನಗರ ಪಾಲಿಕೆಯಲ್ಲಿ ಒಂದು ಠರಾವ್ ಪಾಸ್ ಮಾಡಿಬಿಟ್ರೆ ಹೆಸರಿಡಬಹುದು. ಆದರೆ ನೀವು ಮುಖ್ಯಮಂತ್ರಿಯಾಗಿದ್ದಾಗ ನೀವು ನಿಮ್ಮ ಬೆಂಬಲಿಗರಿಗೂ ಅಧಿಕಾರಿಗಳಿಗೂ ಕರೆದು ಹೇಳಬೇಕು, ಐ ವಿಲ್ ನಾಟ್ ಟಾಲರೇಟ್ ದಿಸ್ ಟೈಪ್ ಆಫ್ ನಾನ್ಸೆನ್ಸ್ ಅಂತ. ನೀವು ಇದು ವಿವಾದನ? ಆಮೇಲೆ ಅವ್ರು ಯಾರೋ ಪರಿಸರವಾದಿ ಬಂದು ಹೇಳ್ತಾರೆ, ಇಲ್ಲ ಮೂಡಾ ಪ್ರಕರಣದಲ್ಲಿ ಆರೋಪಿಯಾಗಿರೋ ಹೆಸರು, ಅದು ಸಂಬಂಧಪಡದ ವಿಷಯ. ಅಥವಾ JDS ಹೇಳುತ್ತೆ ಮೂಡಾ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಅವರು ಆರೋಪಿಯಾಗಿದ್ದಾರೆ, ಅದು ಬರಲಿ, ಅದು ರಿಪೋರ್ಟ್ ಬರಲಿ. ಆದರೆ ನನಗನ್ಸುತ್ತೆ ಈ ಹೆಸರಿಡುವ ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಕೊಡಬೇಕಾದವರು ಸ್ವತಃ ಸಿದ್ದರಾಮಯ್ಯ. ಇಂಥದ್ದನ್ನು ನನಗೆ ಇಷ್ಟ ಇಲ್ಲಪ್ಪ. ನಿಮ್ಗೆ ಆ ಹೆಸರು ತೊಗೊಂಡು ಏನು ಮಾಡೋದಿದ್ದೀರಿ? ರಸ್ತೆ ಮೇಲಿನ ಹೆಸರು ತೊಗೊಂಡು ದೇವ್ರು ನಿಮ್ಮನ್ನು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ 2 ಬಾರಿ ಕರ್ನಾಟಕದ ರಾಜ್ಯದ ಮಾಡಿಸಿ ಕೊಡಿಸಿದ್ದಾರೆ. ನಿಮ್ಗೆ ಆ ರಸ್ತೆ ಮೇಲಿನ ಹೆಸರು, ಆ ಮೋಹವನ್ನು, ನನಗೇನು ಸಿದ್ದರಾಮಯ್ಯನವ್ರಿಗೆ ಆ ಮೋಹ ಇದೆ ಅಂತ ಅನ್ಸಲ್ಲ, ಸಿದ್ದರಾಮಯ್ಯನವರು. ಆದರೆ ಈ ಬೆಂಬಲಿಗರಿಗೆ ಒಂದೊಂದ್ಸಲ ಕರೆದು ಹೇಳಬೇಕಾಗತ್ತೆ, ಅತಿ ಪ್ರೀತಿಯನ್ನು ತೋರಿಸ್ಬೇಡಪ್ಪ ಅಂತ. ಈ ಅತಿ ಪ್ರೀತಿನೇ ಸಮಸ್ಯೆ ಆಗೋದು. ಈ ಭರತನ ಅತಿ ಪ್ರೀತಿ ರಾಮನಿಗೆ ಕೆಲವು ಸಲ ಸಮಸ್ಯೆ ಆಯ್ತಂತ. ಹಾಗೆ ಭರತ ಬಂದು ಪಾದರಕ್ಷೆಯನ್ನು ಒಯ್ದು ನಾನು ರಾಜ್ಯಭಾರ ಮಾಡ್ತೇನೆ ಪಾದರಕ್ಷೆ ಇಟ್ಕೊಂಡು ಅಂತ ಹೇಳಿದ್ರಿಂದಲೇ ರಾಮ ಪಾದರಕ್ಷೆ ಇಲ್ಲದೆ ಓಡಾಡಬೇಕಾಯ್ತಂತ 14 ವರ್ಷ. ಹಾಗೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರಿಗೆ ಕರೆದು ಹೇಳಬೇಕು. ರೈಟ್. ಓಕೆ, ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.